ನಮಸ್ಕಾರ. ಕಾಲಿಲ್ಲದ ಹಾವುಗಳು ಎದ್ದು ನಿಲ್ಲುವುದು ಹೇಗೆ? ಅಪಾಯ ಎದುರಾದಾಗ ನಾಗರಹಾವು ಸೇರಿದಂತೆ ಕೆಲವು ಪ್ರಭೇದದ ಹಾವುಗಳು ನೆಲದಿಂದ ಮೇಲೆದ್ದು ನಿಂತು ಹಗೆಗಳನ್ನು ಎದುರಿಸೋದನ್ನು, ಹಾಗೆ ಕೆಲವೊಮ್ಮೆ ಬುಸುಗುಟ್ಟೋದನ್ನು ಕಂಡು ನಾವು ಬೆರಗಾಗಿರ್ತೀವಿ. ಹಾವುಗಳು ಕಾಲಿಲ್ಲದ ಜೀವಿಗಳು, ಆದರೂ ಅವುಗಳು ಕೆಲವೊಮ್ಮೆ ದೇಹದ ಮುಂಭಾಗವನ್ನು ನೆಲದಿಂದ ಬಹಳ ಎತ್ತರಕ್ಕೆ ಎತ್ತಿ ನಿಂತುಕೊಳ್ತವೆ. ವಿಶೇಷವಾಗಿ ನಾಗರ ಹಾವುಗಳಂತಹ ಕೆಲವು ಪ್ರಭೇದಗಳು ತಮ್ಮ ದೇಹದ ಮೂರನೇ ಭಾಗದಷ್ಟು ಎತ್ತರಕ್ಕೇರಿ ಎದುರಾಳಿಯನ್ನು ನೇರವಾಗಿ ನೋಡೋದು ಸೋಜಿಗದ ಸಂಗತಿನೇ. ನೋಡೋದಕ್ಕೆ ಇದು ಗುರುತ್ವದ ವಿರುದ್ಧ ನಡೆಯಂತೆ ಕಾಣುತ್ತದೆ. ಆದರೆ ಇದರ ಹಿಂದೆ ಅತ್ಯಂತ ನಿಖರವಾದಂಥ ದೇಹ ರಚನೆ ಮತ್ತು ಭೌತ ವಿಜ್ಞಾನದ ನಿಯಮಗಳು, ತತ್ವಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಹಾವಿನ ದೇಹದಲ್ಲಿ ಮನುಷ್ಯರ ಬೆನ್ನಿನಲ್ಲಿರುವಂತೆ ಒಂದು ಉದ್ದವಾದಂಥ ಕಶೇರುಕ ಸರಪಳಿ, ಅಂದರೆ ಬೆನ್ನು ಹುರಿಯ ಸರಪಳಿ ಇರ್ತದೆ. ಅನೇಕ ಪ್ರಭೇದ ಹಾವುಗಳ ಪ್ರಭೇದಗಳಲ್ಲಿ 200ರಿಂದ 400ರವರೆಗೆ ಹುರಿಕಂಡಗಳು, ಅಂದರೆ ಕಶೇರುಕೆಗಳು ಕಂಡುಬರ್ತವೆ. ಪ್ರತಿಯೊಂದು ಕಶೇರುಕೆಗೆ ಜೋಡಿಸಿಕೊಂಡಿರತಕ್ಕಂಥ ಸ್ನಾಯುಗಳು ದೇಹದ ಪ್ರತಿಯೊಂದು ಭಾಗವನ್ನು ಪ್ರತ್ಯೇಕವಾಗಿ ನಿಯಂತ್ರಿಸೋದಕ್ಕೆ ಸಹಾಯ ಮಾಡ್ತವೆ. ಹೀಗಾಗಿ ಹಾವು ತನ್ನ ದೇಹವನ್ನು ಕೇವಲ ಮಡಚೋದು ಮಾತ್ರ ಅಲ್ಲ, ಸೂಕ್ಷ್ಮವಾಗಿ ಕಟ್ಟಿ ಬಿಗಿಯಾಗಿ ಹಿಡಿದು ಬೇಕಾದಂಥ ಭಾಗವನ್ನು ಗಟ್ಟಿಯಾಗಿ ಕಂಬದಂತೆ ಗಟ್ಟಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾವು ತಲೆ ಎತ್ತಬೇಕಾದ್ರೆ ಅದರ ದೇಹದ ಕೆಳಭಾಗ ನೆಲದ ಮೇಲೆ ವಿಶಾಲವಾಗಿ ಆಧಾರದಂತೆ, ಅಂದರೆ ತಳಹದಿಯಂತೆ ಹರಡಿರ್ಕೊಂಡಿರ್ತದೆ. ಈ ಕೆಳಭಾಗವೇ ಒಂದು ಜೀವಂತವಾದ ಆಧಾರ ಸ್ತಂಭದಂತೆ ಕೆಲಸ ಮಾಡ್ತದೆ. ದೇಹದ ಬೇಲಿನ ಭಾಗವನ್ನು ಎತ್ತಬೇಕಾದ್ರೆ ಕೆಳಗಿನ ಸ್ನಾಯುಗಳು ನಿರಂತರವಾದ ಒತ್ತಡದಿಂದ, ಅಂದರೆ ತೂಕದಿಂದ ಬಿಗಿಯಾಗಿರ್ತವೆ. ಇದರಿಂದ ದೇಹದೊಳಗಿರ್ತಕ್ಕಂಥ ಕಶೇರುಕಗಳ ಸರಣಿ, ಅಂದರೆ ಬೆನ್ನು ಹುರುಗಳ ಸರಣಿ, ಅಂದರೆ ತಾತ್ಕಾಲಿಕವಾಗಿ ಗಟ್ಟಿಯಾದ ಒಂದು ಕೋಲಿನಂತೆ ಆಗುತ್ತೆ. ಈ ವಿಧಾನದಲ್ಲಿ ದೇಹದ ಭಾರದ ಕೇಂದ್ರ ಕೆಳಭಾಗದ ಭಾರದ ಕೇಂದ್ರ ಜೊತೆಗೆ ಸೇರೋದ್ರಿಂದ ಅದು ಬೀಳದೆ ನಿಂತಿರೋದಕ್ಕೆ ಸಾಧ್ಯ ಆಗುತ್ತೆ. ಭೌತ ವಿಜ್ಞಾನದಲ್ಲಿ ಇದನ್ನು ಭಾರ ಕೇಂದ್ರ ನಿಯಂತ್ರಣ ಅಂತ ಕರೀತಾರೆ. ಒಂದು ವಸ್ತು ಬೀಳದಂತೆ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಅದರ ಭಾರದ ಕೇಂದ್ರ ಅದರ ಕೆಳಗಿನ ಆಧಾರದ ಒಳಗಡೆ ಬೀಳಬೇಕು. ಹಾವು ತನ್ನ ದೇಹವನ್ನು ಎಸ್ ಆಕಾರದಲ್ಲಿ ಮಡಿಚಿ ಭಾರವನ್ನು ಸಮನಾಗಿ ಹಿಂದಕ್ಕೆ ಮುಂದಕ್ಕೆ ಹಂಚಿಕೊಂಡು ತಲೆ ಎತ್ತಿದ್ರೂ ಕೂಡ ತನ್ನ ಸಮತೋಲನವನ್ನು ಕಾಪಾಡುತ್ತೆ. ಹೀಗಾಗಿ ಅದು ಗುರುತ್ವದ ನಿಯಮಗಳನ್ನ ಮೀರೋದಿಲ್ಲ, ಬದಲಾಗಿ ಆ ನಿಯಮಗಳನ್ನ ಸಮರ್ಥವಾಗಿ ಬಳಸ್ಕೊಳ್ತದೆ. ಕೆಲವು ಹಾವುಗಳಲ್ಲಿ, ವಿಶೇಷವಾಗಿ ಭಾರತದ ನಾಗರ ಹಾವಿನ ದೇಹದ ಮುಂಭಾಗದ ಸ್ನಾಯುಗಳು ಹೆಚ್ಚು ಬಲವಾಗಿರ್ತವೆ. ನಾಗರ ಹಾವು ಬೆದರಿಕೆಯ ಸಂದರ್ಭಗಳಲ್ಲಿ ಕುತ್ತಿಗೆ ಎಲುಬುಗಳ ಸುತ್ತಲಿನ ಚರ್ಮವನ್ನು ಹಿಗ್ಗಿಸಿ ಅಗಲಿಸಿ ಹೆಡೆಯನ್ನು ಬಿಚ್ಚುತ್ತದೆ. ಇದರಿಂದ ಎದುರೊಳಗೆ ತನ್ನ ದೇಹ ದೊಡ್ಡದಾಗಿ ಕಾಣುವಂತೆ ಮತ್ತು ತಲೆ ಎತ್ತಿರುವ ಭಂಗಿ ಇನ್ನಷ್ಟು ಭಯಾನಕವಾಗಿ ಕಾಣುವಂತೆ ಮಾಡಿಕೊಳ್ಳುತ್ತೆ. ನಾಗರ ಹಾವು ತನ್ನ ದೇಹವನ್ನು ಎತ್ತಬೇಕಾದ್ರೆ ಸ್ನಾಯುಗಳು ಕೇವಲ ಮೇಲಕ್ಕೆ ಇರೋದಿಲ್ಲ, ಅವು ಸೂಕ್ಷ್ಮ ಕಂಪನಗಳ ಮೂಲಕ ಸಮತೋಲನವನ್ನು ನಿರಂತರವಾಗಿ ಸರಿಪಡಿಸ್ಕೊಳ್ತಾ ಇರ್ತವೆ. ಅಂದರೆ ಅದು ಜೀವಂತ ಕಂಬದಂತೆ ಕ್ಷಣಕ್ಕೂ ಕೂಡ ತನ್ನ ಸ್ಥಿತಿಯನ್ನು ತಿದ್ದುಕೊಳ್ತೈತೆ ಮತ್ತು ಆ ತಿದ್ದುಕೊಳ್ಳೋದ್ರ ಮೂಲಕ ಅದು ಸಮತೋಲನವನ್ನು ಕಾಪಾಡ್ತೈತೆ. ಈ ತಂತ್ರ ಮಾನವರು ಅನುಸರಿಸೋದಕ್ಕೆ ಬಹಳ ಕಷ್ಟವಾದಂಥದ್ದು ಆದರೂ ಕೂಡ ಹಾವಿಗೆ ಅದು ಬಹಳ ಸಹಜವಾದಂಥ ಸ್ಥಿತಿಯಾಗಿರ್ತದೆ. ಹಾವುಗಳು ಏಕೆ ಹೀಗೆ ನಿಂತುಕೊಳ್ಳುತ್ತೇವೆ ಅನ್ನೋದಕ್ಕೂ ಕೂಡ ಹಲವು ಕಾರಣಗಳಿದ್ದಾವೆ. ಎದುರಾಳಿಯನ್ನು ಗಮನಿಸೋದಕ್ಕೆ, ದಾಳಿ ಮಾಡ್ತಕ್ಕಂಥ ದೂರವನ್ನು ಅಳೆಯೋದಕ್ಕೆ, ಬೆದರಿಕೆಯನ್ನು ಒಡ್ಡೋದಕ್ಕೆ, ಅಥವಾ ಸುತ್ತಲಿರ್ತಕ್ಕಂಥ ಪರಿಸರವನ್ನು ಪರಿಶೀಲನೆ ಮಾಡೋದಕ್ಕೆ ಅವು ತಲೆಯನ್ನು ಎತ್ತುತ್ತವೆ. ಕೆಲವು ಮರದ ಮೇಲಿರುವ ಹಾವುಗಳು ಕೊಂಬೆಗಳ ನಡುವೆ ಸಾಗಬೇಕಾದ್ರೂ ಕೂಡ ದೇಹದ ಭಾಗವನ್ನು ಎತ್ತಿ ಸಮತೋಲನವನ್ನು ಕಾಪಾಡಿಕೊಳ್ತವೆ. ಇತ್ತೀಚಿನ ಜೈವ ಯಾಂತ್ರಿಕ ಅಧ್ಯಯನಗಳೆಂದರೆ ಬಯೋಮೆಕ್ಯಾನಿಕ್ಸ್ ಅಧ್ಯಯನಗಳಲ್ಲಿ ಹಾವಿನ ದೇಹ ಒಂದು ಬದಲಾಗುವ, ಹಾಗೆಯೇ ಗಟ್ಟಿಯಾಗಿ ಬದಲಾಗ್ತಕ್ಕಂಥ ನಮ್ಯತೆಯನ್ನು ಹೊಂದಿರತಕ್ಕಂಥ ಜೀವಂತ ರಚನೆ ಅಂತ ಪತ್ತೆ ಹಚ್ಚಲಾಗೈತೆ. ಅಂದರೆ ಅಗತ್ಯವಿದ್ದಾಗ ಹಾವಿನ ದೇಹದ ಕೆಲವು ಭಾಗಗಳು ಮೃದುವಾದರೆ ಇನ್ನೂ ಕೆಲವು ಭಾಗಗಳು ಗಟ್ಟಿಯಾಗ್ತಕ್ಕಂಥ ಸಾಮರ್ಥ್ಯಗಳನ್ನು ಹೊಂದಿರ್ತವೆ. ಈ ಸಾಮರ್ಥ್ಯದಿಂದಲೇ ಹಾವುಗಳು ನೆಲದ ಮೇಲೆ ಸರಿಯೋದು, ಮರ ಏರೋದು, ನೀರಿನಲ್ಲಿ ಈಜೋದು, ತಲೆ ಎತ್ತಿ ನಿಂತ್ಕೊಳ್ಳೋದು ಕೂಡ ಸಾಧ್ಯ ಆಗೈತೆ. ಹಾವು ತನ್ನ ದೇಹ ರಚನೆ, ಸ್ನಾಯುಶಕ್ತಿ, ಕಶೇರುಕೆಗಳ ವಿನ್ಯಾಸ ಮತ್ತು ಭಾರ ಕೇಂದ್ರದ ನಿಯಂತ್ರಣದ ನೆರವುಗಳಿಂದ ಗುರುತ್ವದ ನಿಯಮಗಳಿಗೆ ಒಳಪಟ್ಟು ಅದ್ಭುತವಾದ ಸಮತೋಲನವನ್ನು ಸಾಧಿಸುತ್ತೆ, ಹಾಗೆಯೇ ಎದ್ದು ನಿಲ್ಲುತ್ತೆ. ಪ್ರಕೃತಿಯ ಈ ಕೌಶಲ್ಯ ಜೀವ ವಿಜ್ಞಾನ ಮತ್ತು ಭೌತ ವಿಜ್ಞಾನ ಎರಡರ ಸುಂದರ ಸಂಗಮ ಅಂತ ನಾವು ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಹೀಗೆ ಜೀವಿಗಳು ಹೇಗೆ ಭೌತ ವಿಜ್ಞಾನದ ನಿಯಮಗಳನ್ನ ಬಳಸಿಕೊಂಡು ನಾನಾ ಬಗೆಯ ಸಾಮರ್ಥ್ಯಗಳನ್ನು ಗಳಿಸ್ಕೊಂಡಿವೆ ಅಂತ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.